ಬಹಳ ಮುಖ್ಯವಾಗಿ ದೇವರು ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಅನ್ನುವಂತಹ ಥರ ಆಗಿದೆ ವಿಜಯ್ ಪರಿಸ್ಥಿತಿ. ನಂಬರ್ 1 ಪಕ್ಷವಾಗಿ ಬಹುಮತ ಇಲ್ಲ. ಆದರೆ ನಂಬರ್ 1 ಪಕ್ಷ ಆಗಿದ್ರೂ ಕೂಡ ಗವರ್ನರ್ ಅವರು ಬಹುಮತ ಇಲ್ಲ ಕಾರಣಕ್ಕಾಗಿ ಸರ್ಕಾರ ರಚಿಸೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಇದೆಲ್ಲ ಬಿಜೆಪಿ ಕೈವಾಡ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಿರುವಂತಹ ಆರೋಪ. ತಮಿಳುನಾಡಲ್ಲಿ ವಿಜಯ್ಗೆ ಯಾವ ಪಕ್ಷ ಬೆಂಬಲಿಸುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಇದರ ಮಧ್ಯೆ ವಿಜಯ್ ಕೋರ್ಟ್ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಅದು ಎಸ್.ಆರ್. ಬೊಮ್ಮಾಯಿ ಕೇಸ್ನ ತೀರ್ಪನ್ನು ಇಟ್ಕೊಂಡು. ಇನ್ನು ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಆಪ್ತರನ್ನ ಗುಂಡಿಟ್ಟು ಕೊಲ್ಲಲಾಗಿದೆ. ಬಿಜೆಪಿ ಪ್ರಮುಖರ ಮನೆಗಳ ಮೇಲೆ ಇವತ್ತು ಸರಣಿ ಬಾಂಬ್ ಸ್ಫೋಟವಾಗಿದೆ. ಇದೆಲ್ಲ ಟಿಎಂಸಿ ಅವರ ಕೃತ್ಯ ಅಂತಿದ್ದಾರೆ ಕಮಲಕಳಿಗಳು. ಹಾಗೆಯೇ ಕೇರಳದ ಮುಖ್ಯಮಂತ್ರಿ ಹೆಸರು ನಾಳೆ ಘೋಷಣೆ ಆಗಲಿದೆ. ಅಸ್ಸಾಂ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ಮೇ 12ಕ್ಕೆ ನಿಗದಿಯಾಗಿದೆ. ಹ್ಯಾಟ್ರಿಕ್ ಸರ್ಕಾರ ರಚಿಸೋದಕ್ಕೆ ಬಿಜೆಪಿ ರೆಡಿಯಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ಹೆಸರು ಕೇಳಿದರೆ ಸಾಕು, ಈಗಲೂ ಪಾಕಿಸ್ತಾನದವರು ಪತ್ರಗುಟ್ಟಿ ಹೋಗ್ತಾರೆ. ಪಹಲ್ಗಾಮ್ ದಾಳಿಗೆ ಭಾರತ ಕೊಟ್ಟಂತಹ ಏಟು ಆ ಥರ ಇತ್ತು. ಇವತ್ತು ಆಪರೇಷನ್ ಸಿಂಧೂರ್ಗೆ 1 ವರ್ಷ ತುಂಬಿದೆ.